ಸ್ನೇಹಿತರೆ, BMTCಯಲ್ಲಿ ಖಾಲಿ ಇರತಕ್ಕಂತಹ 2500 ಹುದ್ದೆಗಳ ಕುರಿತು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಾವು ನೋಡೋಣ. ನಾವು ನೋಡುವಂಥ ವಿಷಯಗಳು ವೇಕೆನ್ಸಿ ಡೀಟೇಲ್ಸ್ ಆಯಿತು, ಕ್ವಾಲಿಫಿಕೇಶನ್ ಆಯಿತು, ಏಜ್ ಲಿಮಿಟ್ ಆಯಿತು, ಫಿಸಿಕಲ್ ಫಿಟ್ನೆಸ್ ಆಯಿತು, ಅಪ್ಲಿಕೇಶನ್ ಫೀ, ಸೆಲೆಕ್ಷನ್ ಪ್ರೊಸೆಸ್, ಸ್ಯಾಲರಿ ಡೀಟೇಲ್ಸ್ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಅನ್ನು ನಾವು ನೋಡೋಣ. ಒಂದನೇದಾಗಿ ವೇಕೆನ್ಸಿ ಡೀಟೇಲ್ಸ್ ಏನಪ್ಪ ಅಂದರೆ ಮ್ಯಾನೇಜರ್ ಗ್ರೇಡ್ 3 ಅಂದರೆ ಕಂಡಕ್ಟರ್, ಒಟ್ಟು ಹುದ್ದೆಗಳು 2500 ಇರ್ತವೆ. ಇನ್ನು ಎರಡನೇದಾಗಿ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನು ಬೇಕಾಗಿತ್ತು ಅಂದರೆ PUC ಆಗಿರಬೇಕು, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಸೈನ್ಸ್ ಆಗಲಿ, ಯಾವುದಾದ್ರೂ ಒಂದರಾಗಲಿ ಉತ್ತೀರ್ಣಗೊಂಡಿರಬೇಕು, ಅಥವಾ 10+2 ಅಂದರೆ ICSE ಅಥವಾ CBSEಯಲ್ಲಿ ಉತ್ತೀರ್ಣಗೊಂಡಿರ್ತಕ್ಕದ್ದು. ಅದನ್ನು ಏನಪ್ಪ ಅಂದರೆ ತತ್ಸಮಾನ ಹುದ್ದೆ 3 ವರ್ಷಗಳ ಡಿಪ್ಲೊಮಾ, 10th ನಂತರ 3 ವರ್ಷಗಳ ಡಿಪ್ಲೊಮಾ ಉತ್ತೀರ್ಣಗೊಂಡಿರಬೇಕು, ಅದನ್ನು ಟೆಕ್ನಿಕಲ್. ನಂತರ ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ PUC ಅಥವಾ 12ನೇ ತರಗತಿಯನ್ನು ಅಥವಾ JOC ಅಥವಾ JLC ಕೋರ್ಸ್ಗಳನ್ನು ಹೊರತುಪಡಿಸಿ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನು ಹೊಂದಿರತಕ್ಕದ್ದು. ಡ್ರೈವಿಂಗ್ ಲೈಸೆನ್ಸ್ ಮತ್ತು ಬ್ಯಾಡ್ಜ್ ನಿಮ್ಮ ಹತ್ರ ಇರಬೇಕು, ಇದರಿಂದ ಅಪ್ಲೈ ಮಾಡಕ್ಕೆ ಹೋಗಬೇಡಿ. ನಂತರ ನಾವು ನೋಡೋಣ ಏಜ್ ಲಿಮಿಟ್ ಮತ್ತು ರಿಲ್ಯಾಕ್ಸೇಷನ್. ಕನಿಷ್ಠ 18 ವರ್ಷ ಇದ್ದು ಗರಿಷ್ಠ ಏನೈತಿಲ್ಲ ಸಾಮಾನ್ಯ ವರ್ಗದವರಿಗೆ 35 ವರ್ಷ, 2A 2B 3A 3B ವರ್ಗದವರಿಗೆ 38 ವರ್ಷ, SC ST ಕ್ಯಾಟಗರಿ 1ರ ಅಭ್ಯರ್ಥಿಗಳಿಗೆ 40 ವರ್ಷ, ಮಾಜಿ ಸೈನಿಕರಿಗೆ ಮತ್ತು BMTCಯ ಎಂಪ್ಲಾಯಿಗಳಿಗೆ ಏನೈತಿಲ್ಲ 45 ವರ್ಷ ತನಕ ಅವಕಾಶ ಇರುತ್ತದೆ. ಅದೇ ರೀತಿ ಫಿಸಿಕಲ್ ಫಿಟ್ನೆಸ್ ಏನೈತಿಲ್ಲ ಪುರುಷರಿಗೆ ಮತ್ತು ಪುರುಷ ತೃತೀಯ ಲಿಂಗದವರಿಗೆ 160 ಸೆಂಟಿಮೀಟರ್, ಅದೇ ರೀತಿ ಮಹಿಳೆ ತೃತೀಯ ಲಿಂಗದವರಿಗೆ 150 ಸೆಂಟಿಮೀಟರ್ ಹೈಟ್ ಇರಬೇಕು, ಎತ್ತರ ಇರಬೇಕು. ಅಪ್ಲಿಕೇಶನ್ ಫೀ ಏನೈತಿಲ್ಲ ಸಾಮಾನ್ಯ ವರ್ಗದವರಿಗೆ ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತದೆ. ಅದೇ ರೀತಿ SC ST ಕ್ಯಾಟಗರಿ 1 ಮಾಜಿ ಸೈನಿಕರು ಮತ್ತು ಶಾಶ್ವತ ಅಂಗವಿಕಲರಾದ ಅಭ್ಯರ್ಥಿಗಳಿಗೆ ಅಥವಾ ಮಾಜಿ ಸೈನಿಕರಿಗೆ 500 ರೂಪಾಯಿ ಇರುತ್ತದೆ. ನೀವು ಪೇಮೆಂಟ್ ಏನೈತಲ್ಲ ರಿಫಂಡ್ ಇರಂಗಿಲ್ಲ, ನೀವು ಕ್ಯಾನ್ಸಲ್ ಮಾಡಿದರೆ ಒಂದ್ಸಲ ತುಂಬಿಂದ ಮುಗೀತು. ನಂತರ ನಾವು ನೋಡೋಣ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಾಗುತ್ತೆ ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ರಿಟರ್ನ್ ಟೆಸ್ಟಲ್ಲಿ ನೀವು ಉತ್ತೀರ್ಣಗೊಂಡ್ರೆ ಇಂಟರ್ವ್ಯೂ ಇರುತ್ತೆ. ಎರಡರಲ್ಲಿ ನೀವು ಉತ್ತೀರ್ಣಗೊಂಡ್ರೆ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ನಂತರ ಸ್ಯಾಲ್ರಿ ಡೀಟೇಲ್ಸ್ ಏನೈತಿಲ್ಲ 18,660ರಿಂದ 25,300ವರೆಗೂ ನಿಮ್ಮ ಸ್ಯಾಲ್ರಿ ಇರುತ್ತೆ. ಕೊನೆಯದಾಗಿ ಸ್ಯಾಲ್ರಿ ಇಂಪಾರ್ಟೆಂಟ್ ಡೇಟ್ಸ್ ಏನೈತಿಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಪ್ರಾರಂಭಿಕ ದಿನಾಂಕ 19/4ರಿಂದವಾಗಲಿದ್ದು ಕೊನೆಯ ದಿನಾಂಕ 18/5/2024ರವರೆಗೆ ಇರುತ್ತದೆ. ನಿಮಗೆ ಪೇಮೆಂಟ್ ಮಾಡೋಕ್ಕೆ ಒಂದಿನ ಎಕ್ಸ್ಟ್ರಾ ಅವಕಾಶ ಇರ್ತದೆ 19/5ರವರೆಗೂ. ಅದೇ ರೀತಿ ನೋಟಿಫಿಕೇಶನ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ಡೀಟೇಲ್ ಇರ್ತಕ್ಕಂಥ ನೋಟಿಫಿಕೇಶನ್ ನಾನು ನಿಮ್ಗೆ ಲಿಂಕ್ ಕಳಿಸ್ತೇನೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.